ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ದ್ವಿತೀಯ PUCಯ ಪೂರ್ವಸಿದ್ಧತಾ ಪರೀಕ್ಷೆ ಜನವರಿ 2025-26 ಸಾಲಿನ ವಿಷಯ ವಿವರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋಣ. ಪ್ರಥಮ ಪ್ರಶ್ನೆ ಉತ್ತರ ಸಮನ್ವಯತೆ ಆನ್ಸರ್ ಮೇಲಿನ ಎಲ್ಲವೂ. ಎರಡನೇ ಪ್ರಶ್ನೆ ಹೆನ್ರಿ ಪೈಲೋ ಡ್ಯಾಶ್ ಆಗಿದ್ದರು ಮೈನಿಂಗ್ ಇಂಜಿನಿಯರಿಂಗ್. ಮೂರನೇ ಪ್ರಶ್ನೆ ಈ ಕೆಳಗಿನ ಯಾವುದು ಏಕ ಬಳಕೆ ಯೋಜನೆಗಳಾಗಿದೆ ಮುಂಗಡ ಪತ್ರ. ಇವುಗಳಲ್ಲಿ ಯಾವುದು ಪ್ರತಿನಿಯೋಜನೆ ಮೂಲಾಂಶವಲ್ಲ ಅನೌಪಚಾರಿಕ ಸಂಘಟನೆ. ಈ ಕೆಳಗಿನ ಯಾವುದು ಪರಿವರ್ತನಾ ಮಿಶ್ರಣವಾಗಿದೆ ಆನ್ಸರ್ ಬೆಲೆ. ಫಿಲ್ಲಿಂಗ್ ಇನ್ ದ ಬ್ಯಾಂಕ್ಸ್ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬೋಣ. ಸಾಮಾನ್ಯ ಹೆನ್ರಿ ಪೈಲೋ ಅವರ ಶತಮಾನ ಹೆನ್ರಿ ಪೈಲೋ ಕತ್ತೀವಿ. ಸಂಘಟನೆಯ ಉದ್ದೇಶ ಸಾಧಿಸ ಇರುವ ಸಮಗ್ರ ಯೋಜನೆಯಾದ ಕಾರ್ಯತಂತ್ರ. ದ್ರಾಕ್ಷಿ ಬಳ್ಳಿ ಅನ್ನಪತ್ಯಕ್ಕೆ ಸಗುಣ. ಅತಿ ಹಗ್ಗದ ಒಂದು ಸಾಲ ಪತ್ರ. ಕಾನೂನಾತ್ಮಕ ರಕ್ಷಣೆ ಕೊಡಲ್ಪಟ್ಟ ಮುದ್ರೆ ಭಾಗವನ್ನು ನಾವು ವ್ಯಾಪಾರ ಚಿಹ್ನೆ ಅಂತ ಕರಿತೀವಿ. ಹೊಂದಿಸಿ ಬರೆಯಲು ನೋಡೋಣ. ಬಡ್ಡಿದರ ಆರ್ಥಿಕ ಪರಿಸರ. ವಿಕೇಂದ್ರೀಕರಣ ಅಧಿಕಾರ ವಿತರಿಸುವುದು. ವ್ಯಕ್ತಿಕ ತರಬೇತಿ ಅದೇನಿರ್ತಂದರೆ ಅನುಕೂಲಕರ ಉತ್ಪನ್ನಗಳಲ್ಲಿ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿರುವಂಥ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೂ ಏನೋ ಡೌಟ್ಸ್ ಇದ್ದರೆ ಯಾವುದೇ ಸಮಸ್ಯೆ ಇದ್ದರೆ ನಮ್ಮೊಂದು ಕಮೆಂಟ್ ಮೂಲಕ ನಾವು ಒಂದು ಕಮೆಂಟ್ಗೆ ರೆಸ್ಪಾನ್ಸ್ ಮಾಡ್ತೇವೆ. ಇನ್ನು ಕೆಳಗಿನ ಪ್ರಶ್ನೆಗೆ ಪ್ರತಿಯೊಂದು ಒಂದು ಪದ ಅಥವಾ ಒನ್ ವರ್ಡ್ ಕ್ವೆಶ್ಚನ್ಸನ್ನು ತಿಳಿದುಕೊಳ್ಳೋಣ. ದಕ್ಷತೆ ಎಂದರೆ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ವ್ಯವಹಾರವನ್ನು ಕನಿಷ್ಠ ವೆಚ್ಚದಿಂದ ಸರಿದೂಗಿಸುವುದು. ಅಭಿಶಿಕ್ಷಣ ಎಂದರೆ ಅಭಿಶಿಕ್ಷಣದ ಹೊಸದಾಗಿ ನೇಮಕಾತಿಗೊಂಡ ಅಭ್ಯರ್ಥಿಯನ್ನು ಸೂಕ್ಷ್ಮವಾಗಿ ಪರಿಚಯಗೊಳಿಸುವುದು, ಆತನಿಗೆ ನಿಯಮ ಮತ್ತು ನೀತಿಗೆ ಒಳಪಡಿಸುವುದು. ಅಬ್ರಹಂ ಮಾಸ್ಲೋರವರ ಪ್ರತಿಪಾದಿಸಿದ ಸಿದ್ಧಾಂತ ಮೂಲ ದೈಹಿಕ ಸಿದ್ಧಾಂತ. ಒಂದು ಕಂಪನಿ 20 ಲಕ್ಷ ರೂಪಾಯಿಗಳ ಲಾಭ ಪಡೆದಿದೆ. ಇದರಲ್ಲಿ ಶೇಕಡಾವಾರಿಗೆ ಎಷ್ಟು ಲಾಭವನ್ನು ಹಂಚಬೇಕು ಎಂದು ನಿರ್ವಹಣೆ ಯಾವ ಬಗ್ಗೆ ನಿರ್ವಹಿಸಬೇಕು ಅಂದರೆ ಇದು ಸಾಮಾಜಿಕ ಪರಿಸರ. ಭಾರತದಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೆ ತರಲಾಯಿತು? ನಿರ್ಮಾಣವನ್ನು ವ್ಯಾಖ್ಯಾನಿಸಿ. FW ಟೇಲರ್ ಪ್ರತಿಪಾದಿಸಿದ ಮಾನಸಿಕ ಕ್ರಾಂತಿಯ ಅರ್ಥವನ್ನು ತಿಳಿಸಿ. ಇನ್ನು 19ನೇ ಕ್ವಶನ್ಸ್ ತಿಳ್ಕೊಳ್ಳೋಣ. ಸೊ 19ನೇ ಕ್ವಶನ್ ಈಗಿರುತ್ತೆ. ಅದರಲ್ಲಿರುವಂಥ ಪ್ರಶ್ನೆ ನೋಡ್ಕೊಳ್ಳಿ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 19ನೇ ಪ್ರಶ್ನೆಗೆ ಹೋಗೋಣ. 19 ಯೋಜನೆಯಲ್ಲಿ ನಿಯಮ ಎಂದರೆ ನಿಯಮ ಅನ್ನುವುದು ನಿರ್ದಿಷ್ಟ ಹೇಳಿಕೆ ಆಗಿದ್ದು ಮಾರ್ಗದರ್ಶನ ನೀಡುತ್ತವೆ. ಹಾಗೆ 19, 21, 22, 23, 24, 25, 26 ಈ ಪ್ರಶ್ನೆಗಳ ಆನ್ಸರ್ನ ಮುಂಬರೋದ್ರಲ್ಲಿ ಮಾಡಲಾಗುತ್ತೆ. ಹಾಗೆ ಈ ಕೆಳಗೆ ಅವರು 6 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ ಇಷ್ಟು ಪ್ರಶ್ನೆ ಈ ಕಡೆ ಇಟ್ಟೆ. ಮಾರಾಟ ಪ್ರಕ್ರಿಯೆ ಮಿಶ್ರಣದ ಮೂಲಾಂಶಗಳನ್ನು ತಿಳಿಸಿ. ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟದ ನಡುವಿನ ಯಾವುದಾದ್ರೂ 4 ವ್ಯತ್ಯಾಸಗಳನ್ನು ತಿಳಿಸಿ. ಗ್ರಾಹಕರ ಯಾವುದಾದ್ರೂ 4 ಹಕ್ಕುಗಳನ್ನು ವಿವರಿಸಿ. ಇವು ವೆರಿ ಇಂಪಾರ್ಟೆಂಟ್. ಇನ್ನು 8 ಅಂಕದ ಪ್ರಶ್ನೆ ನೋಡೋಣ. ನಿರ್ವಹಣೆಯ ಕಾರ್ಯಗಳನ್ನು ವಿವರಿಸಿ. ಔಪಚಾರಿಕ ಸಂಘಟನೆಯ ಅನುಕೂಲ ಮತ್ತು ಮಿತಿಗಳನ್ನು ವಿವರಿಸಿ. ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯ ವಿವಿಧ ಹಂತಗಳನ್ನು ವಿವರಿಸಿ. ಮೇಲ್ವಿಚಾರಣೆ ಎಂದರೆ ಮೇಲ್ವಿಚಾರಕರನ್ನು ನೇಮಿಸುವ ವೈಮಿತಿಯ ಹಂತಗಳನ್ನು ಚರ್ಚಿಸಿ. ಮಾರಾಟ ಪ್ರಕ್ರಿಯೆಯ 8 ಕಾರ್ಯಗಳನ್ನು ವಿವರಿಸಿ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವು ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿವರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ ಆಗಿರುತ್ತೆ. ಮುಂಬರುವ ದಿನಗಳಲ್ಲಿ ಅಕೌಂಟೆನ್ಸಿ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಉತ್ತರದೊಂದಿಗೆ ವಿಡಿಯೋನ ಮಾಡಲಾಗುತ್ತೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಲ್ಲಿವರೆಗೂ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.